ಇತ್ತೀಚೆಗೆ ಸುಮಾರು 45 ವರ್ಷದ ಒಬ್ಬ ಮಹಿಳೆ ಚಿಕಿತ್ಸೆಗೆ ಅಂತ ಹೇಳಿ ನಮ್ಮಲ್ಲಿಗೆ ಬಂದ್ರು. ಅವರಿಗೆ ಪದೇ ಪದೇ ಸೈನುಸೈಟಿಸ್, ಟಾನ್ಸಿಲೈಟಿಸ್, ಉಸಿರಾಟದ ಸಮಸ್ಯೆಗಳು ಹೀಗೆ ಎಲ್ಲವೂ ರಿಪೀಟೆಡ್ ಆಗಿ ಆಗ್ತಾನೆ ಇತ್ತು. ನಾಡಿ ಪರೀಕ್ಷೆ ಮತ್ತು ಇತರ ಪರೀಕ್ಷೆಗಳನ್ನ ಮಾಡಿದಂತಹ ಸಂದರ್ಭದಲ್ಲಿ ನಮ್ಗೆ ಗೊತ್ತಾಗದಂತಹ ಅಂಶ ಅಂದ್ರೆ ಕಫ ಹೆಚ್ಚಾಗಿದೆ ಅವ್ರ ಶರೀರದಲ್ಲಿ ಅಂತ. ಸಾಮಾನ್ಯವಾಗಿ ನಾವು ಮಾಡೋ ರೀತಿನೇ ಕಾರಣನ ಹುಡುಕ್ಲಿಕ್ಕೆ ಅಂತ ಹೇಳಿ ಆಹಾರ ಮತ್ತೆ ಅವ್ರ ದಿನಚರಿ ಬಗ್ಗೆ ಕೇಳಿದ್ವಿ. ಅವ್ರು ಹೇಳಿದ್ದು ಒಂದು ಆಶ್ಚರ್ಯಕರ ಸಂಗತಿ ಏನ್ ಗೊತ್ತಾ? ಪ್ರತಿದಿನ 100ರಿಂದ 150 ಗ್ರಾಂ ಪನೀರ್ನ ತಿಂತಾ ಇದ್ರು. ಯಾಕೆ ಇಷ್ಟೊಂದು ಪನೀರ್ ತಿಂತಾ ಇದ್ದೀರಾ ಅಂತ ಕೇಳಿದಾಗ ಅವ್ರು ಹೇಳಿದ್ದು ಒಂದೇ ಕಾರಣ. ಈಗ ಮೆನೋಪಾಸ್ ಏಜ್ ಅಲ್ವಾ ಡಾಕ್ಟ್ರೆ, ಅದ್ರಲ್ಲೂ ನಾನು ವೆಜಿಟೇರಿಯನ್ನು, ಹಾಗಾಗಿ ನಮ್ಗೆ ಕ್ಯಾಲ್ಸಿಯಂ ಇನ್ನೆಲ್ಲಿ ಸಿಗತ್ತೆ, ಅದಕ್ಕೋಸ್ಕರ ಒಳ್ಳೇದು ಅಂತ ಹೇಳಿ ಡೈಲಿ ತಿಂತಾ ಇದ್ದೀನಿ ಅಂತ. ಆದ್ರೆ ಆಯುರ್ವೇದದ ಪ್ರಕಾರ ಈ ಹಾಲಿನ ಉತ್ಪನ್ನಗಳೆಲ್ಲವೂ ಕೂಡ ಜೀರ್ಣಕ್ಕೆ ಗುರು ಅಂತ ಹೇಳಿ ಹೇಳ್ತೀವಿ. ಜೊತೆಗೆ ಎಣ್ಣೆ ಅಂಶ ಹೆಚ್ಚಿಗೆ ಸ್ನಿಗ್ಧ ಅಂತ ಕೂಡ ಹೇಳ್ತೇವೆ. ಬೃಂಹಣ ದೇಹವನ್ನ ಪೋಷಿಸುವಂತಹ ಗುಣ ಇದೆ, ಆದ್ರೆ ಕಫವನ್ನ ಅತಿಯಾಗಿ ಹೆಚ್ಚಿಸ್ತವೆ. ಇವು ಪೋಷಕ ಆಗಿದ್ರೂ ಕೂಡ ಅತಿಯಾಗಿ ಸೇವಿಸಿದ್ರೆ ಕಫವನ್ನ ಅತಿಯಾಗಿ ವೃದ್ಧಿ ಮಾಡತ್ತೆ. ಹಾಗಾಗಿ ಪ್ರತಿದಿನ ಇಷ್ಟೊಂದು ಪ್ರಮಾಣದಲ್ಲಿ ಸೇವಿಸ್ತಾ ಹೋದಾಗ ಆಕೆಯ ಶರೀರದಲ್ಲಿ ಕಫ ತುಂಬಾನೇ ಹೆಚ್ಚಾಗಿ ಕಫದಿಂದ ಆಗುವಂತಹ ರೋಗಗಳಿಗೆ ಎಡೆ ಮಾಡಿಕೊಟ್ಟಿತ್ತು. ಆಧುನಿಕ ವಿಜ್ಞಾನದ ಪ್ರಕಾರ ನಾವು ಪೋಷಕಾಂಶಗಳ ಹೆಸರಿನಲ್ಲಿ ಆಹಾರವನ್ನ ಆಯ್ಕೆ ಮಾಡ್ಕೋತೀವಿ, ಆದ್ರೆ ಆಯುರ್ವೇದ ಹೇಳುವಂಥದ್ದು ಆಹಾರದ ಗುಣಗಳನ್ನ ಕೂಡ ನೋಡ್ಬೇಕು ಅಂತ. ದೇಹದಲ್ಲಿ ಅವುಗಳು ಯಾವ ಯಾವ ಬದಲಾವಣೆಗಳನ್ನ ಮಾಡತ್ತೆ, ಯಾವ ದೋಷಗಳನ್ನ ಹೆಚ್ಚು ಅಥವಾ ಕಡಿಮೆ ಮಾಡತ್ತೆ, ಅವುಗಳನ್ನ ಕೂಡ ನೋಡ್ಕೊಂಡು ನಾವು ಅದನ್ನ ತಿನ್ಬೇಕು. ಸರಿಯಾದ ಜ್ಞಾನ ಇಲ್ಲದೆ ಪೋಷಕ ಆಹಾರ ಅಂತ ತಿಳ್ಕೊಂಡು ಈ ತರ ತಗೊಳ್ತಾ ಹೋದ್ರೆ ಅನೇಕ ರೋಗಗಳಿಗೆ ನಾವೇ ನಮ್ಮ ಕೈಯಾರೆ ಮಾಡ್ಕೋತೀವಿ. ಆಯುರ್ವೇದ ನಮ್ಗೆ ಕಲಿಸುವಂಥದ್ದು ಪ್ರತಿ ಆಹಾರಕ್ಕೂ ಒಂದು ಸ್ವಭಾವ ಇದೆ, ಅದನ್ನ ದೇಹದ ಅನುಸಾರವಾಗಿ ನೋಡ್ಕೊಂಡು ಮಿತಿಯಲ್ಲಿ ಸೇವಿಸಬೇಕು ಅಂತ. ಇಂತಹ ಮತ್ತಷ್ಟು ಆರೋಗ್ಯ ಕುರಿತು ಮಾಹಿತಿಗಳಿಗಾಗಿ ಆಯುಷಿಲವನ್ನ ಫಾಲೋ ಮಾಡಿ.